ಸ್ನೇಹಿತರೆ, 240 ರನ್ಗಳ ಗುರಿಯನ್ನು ಕೂಡ ಬೆನ್ನಟ್ಟಲು ಸಾಧ್ಯವಾಗದೆ ಹೀನಾಯವಾಗಿ ಸೋತ ಭಾರತ ತಂಡವನ್ನು ನೋಡಿ ಬಹಳ ಕೆಟ್ಟದಾಗಿ ಕೋಪಗೊಂಡ ಕೋಚ್ ಗೌತಮ್ ಗಂಭೀರ್ ಅವರು ಟೀಂ ಇಂಡಿಯಾದ ನಾಚಿಕೆಗೇಡಿನ ಬ್ಯಾಟಿಂಗ್ ನ ಬಗ್ಗೆ ಮಾತನಾಡುವ ಮೂಲಕ ಸೋಲಿಗೆ 5 ಮುಖ್ಯವಾದ ಕಾರಣಗಳನ್ನು ತಿಳಿಸಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಬಗ್ಗೆ ನೀಡಿದರು ಆಘಾತಕಾರಿ ಹೇಳಿಕೆ. ರೋಹಿತ್ ಮತ್ತು ಕೊಹ್ಲಿ ಬಗ್ಗೆ ಗಂಭೀರ್ ಅವರು ಹೇಳಿದ ಮಾತು ಕೇಳಿ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಇಂದು ಭಾರತ ತಂಡ ಪಂದ್ಯವನ್ನು ಸೋಲಲು ಮುಖ್ಯವಾದ ಕಾರಣವೇನು? ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸ್ನೇಹಿತರೆ, ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆದ 2ನೇ ODI ಪಂದ್ಯದಲ್ಲಿ ಟಾಸ್ ಗೆದ್ದ ಶ್ರೀಲಂಕಾ ತಂಡ ಮೊದಲು ಬ್ಯಾಟಿಂಗ್ ಮಾಡುವ ಮೂಲಕ 50 ಓವರ್ಗಳಲ್ಲಿ ತನ್ನ 9 ವಿಕೆಟ್ ಅನ್ನು ಕಳೆದುಕೊಂಡು 240 ರನ್ಗಳ ಟಾರ್ಗೆಟ್ ನೀಡಿತು. ನಂತರ ಬ್ಯಾಟಿಂಗ್ ಮಾಡಲು ಬಂದ ಭಾರತ ತಂಡ ಶ್ರೀಲಂಕಾ ನೀಡಿದ ಗುರಿಯನ್ನು ಬೆನ್ನಟ್ಟಲು ಸಾಧ್ಯವಾಗದೆ 42.2 ಓವರ್ಗಳಲ್ಲಿ ಕೇವಲ 208 ರನ್ ಬಾರಿಸಿ ಆಲ್ಔಟ್ ಆಯಿತು. ಇದರೊಂದಿಗೆ ಈ ಪಂದ್ಯವನ್ನು ಶ್ರೀಲಂಕಾ ತಂಡ 32 ರನ್ಗಳ ಒಂದು ದೊಡ್ಡ ಅಂತರದಿಂದ ಗೆದ್ದುಕೊಂಡಿತು. ಹಾಗೂ ಗೆಲ್ಲಬೇಕಿದ್ದ ಪಂದ್ಯವನ್ನು ಸೋತ ನಂತರ ಕೋಪಗೊಂಡ ಕೋಚ್ ಗೌತಮ್ ಗಂಭೀರ್ ಅವರು ಮಾತನಾಡುವ ಮೂಲಕ ಈಗಲೂ ಕೂಡ ನಾವು ಈ ಪಂದ್ಯವನ್ನು ಸೋತಿದ್ದೇವೆ ಎಂದು ನಂಬಲು ನನಗೆ ಸಾಧ್ಯವಾಗುತ್ತಿಲ್ಲ. ಏಕೆಂದರೆ ರೋಹಿತ್ ಶರ್ಮಾ ಅವರು ಬ್ಯಾಟಿಂಗ್ ಅನ್ನು ಆಡುತ್ತಿದ್ದಾಗ ನಾವು ಈ ಪಂದ್ಯವನ್ನು ಕೇವಲ 30 ಓವರ್ಗಳಲ್ಲೇ ಬೆನ್ನಟ್ಟುವ ಮೂಲಕ ಗೆದ್ದುಕೊಳ್ಳುತ್ತೇವೆ ಎಂದು ಎನಿಸಿತ್ತು. ಆದರೆ ನಂತರ ಶ್ರೀಲಂಕಾ ತಂಡ ಉತ್ತಮವಾದ ಕಂಬ್ಯಾಕ್ ಅನ್ನು ಮಾಡಿತು. ಆದರೂ ಕೂಡ ಇಂದು ಒಂದಲ್ಲ ಒಂದು ಕಡೆ ನಮ್ಮ ಬ್ಯಾಟ್ಸ್ಮನ್ ಗಳು ಶ್ರೀಲಂಕಾ ತಂಡಕ್ಕೆ ವಿಕೆಟ್ ಗಳನ್ನು ಗಿಫ್ಟ್ ಆಗಿ ನೀಡಿದ ಹಾಗೆ ಕಾಣಿಸಿಕೊಂಡಿತು. ಏಕೆಂದರೆ ಇಂದು ನಮ್ಮ ತಂಡದ ಹಲವು ಬ್ಯಾಟ್ಸ್ಮನ್ ಗಳು ಮಾಡಬಾರದ ತಪ್ಪನ್ನು ಮಾಡಿ ತಮ್ಮ ವಿಕೆಟ್ ಗಳನ್ನು ಬಹಳ ಕೇರ್ಲೆಸ್ ಆಗಿ ಕಳೆದುಕೊಂಡರು. ಆದರೆ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರಂತಹ ಸೀನಿಯರ್ ಆಟಗಾರರು ಪಂದ್ಯವನ್ನು ಗೆಲ್ಲಿಸುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಿತ್ತು. ಆದರೆ ಅವರ ಬ್ಯಾಡ್ ಲಕ್ ನ ಕಾರಣ ಅವರು ಅದರಲ್ಲಿ ವಿಫಲರಾದರು. ಮತ್ತು ಇಂದು ನಾವು ಸೋಲಲು 2ನೇ ಮುಖ್ಯವಾದ ಕಾರಣ ಮಿಡಲ್ ಆರ್ಡರ್ ಬ್ಯಾಟಿಂಗ್ ನ ಬೇಜವಾಬ್ದಾರಿ. ಏಕೆಂದರೆ ಇಂದು ಮಿಡಲ್ ಆರ್ಡರ್ ನಲ್ಲಿ ಬ್ಯಾಟಿಂಗ್ ಆಡುತ್ತಿದ್ದ ಶ್ರೇಯಸ್ ಅಯ್ಯರ್ ಹಾಗೂ KL ರಾಹುಲ್ ಅವರ ಟೀಂ ಇಂಡಿಯಾಗೆ ಬಹಳ ಅಗತ್ಯವಿತ್ತು. ಆದರೆ ಅವರು ಆ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ಟೀಂ ಇಂಡಿಯಾಗಾಗಿ ಒಂದು ಗೆಲುವಿನ ಇನ್ನಿಂಗ್ಸ್ ಅನ್ನು ಆಡುವ ಬದಲು ಬಹಳ ಕೇರ್ಲೆಸ್ ಆಗಿ ತಮ್ಮ ವಿಕೆಟ್ ಗಳನ್ನು ಕಳೆದುಕೊಂಡರು. ಮತ್ತು ಇಂದು ನಾವು ಸೋಲಲು 3ನೇ ಮುಖ್ಯವಾದ ಕಾರಣ ಬಂದು ಶಿವಮ್ ದುಬೆ ಅವರ ಕಳಪೆಯಾದ ಬ್ಯಾಟಿಂಗ್. ಏಕೆಂದರೆ ಶ್ರೇಯಸ್ ಅಯ್ಯರ್ ಹಾಗೂ KL ರಾಹುಲ್ ಅವರು ಔಟ್ ಆದ ನಂತರ ನಮ್ಮ ಮಿಡಲ್ ಆರ್ಡರ್ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗಿತ್ತು. ಅದರ ನಂತರ ಬ್ಯಾಟಿಂಗ್ ಆಡಲು ಬಂದ ಶಿವಮ್ ದುಬೆ ಆದರೂ ತಂಡದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಜವಾಬ್ದಾರಿಯಿಂದ ಬ್ಯಾಟಿಂಗ್ ಅನ್ನು ಆಡಬೇಕಿತ್ತು. ಆದರೆ ಇಂದು ಅವರು ಕೂಡ ಕಳಪೆಯಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ನಮ್ಮೆಲ್ಲರನ್ನು ಬಹಳ ನಿರಾಶೆ ಮಾಡಿದ್ದಾರೆ. ಹಾಗೂ ಸೋಲಿಗೆ 4ನೇ ಕಾರಣ ಬಂದು ಲೋವರ್ ಮಿಡಲ್ ಆರ್ಡರ್ ಬ್ಯಾಟಿಂಗ್ ನಿಂದ ಸಿಗದ ಸಪೋರ್ಟ್. ಏಕೆಂದರೆ ಇಂದು ಇದೇ ಪಿಚ್ ನಲ್ಲಿ ನಮ್ಮ ವಿರೋಧಿ ತಂಡದ ಲೋವರ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಗಳು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಶ್ರೀಲಂಕಾ ತಂಡಕ್ಕೆ ಬೃಹತ್ ಆದ ಟಾರ್ಗೆಟ್ ಅನ್ನು ತಂದುಕೊಟ್ಟರು. ಹಾಗೂ ಇಂದು ನಮ್ಮ ತಂಡದ ಲೋವರ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಗಳು ಅವರು ಆಡಿದ 50% ನಷ್ಟು ಬ್ಯಾಟಿಂಗ್ ಅನ್ನು ಆಡಿದ್ದರೂ ಕೂಡ ನಾವು ಬಹಳ ಸುಲಭವಾಗಿ ಟಾರ್ಗೆಟ್ ಅನ್ನು ಬೆನ್ನಟ್ಟುವ ಮೂಲಕ ಪಂದ್ಯವನ್ನು ಗೆಲ್ಲಬಹುದಿತ್ತು. ಏಕೆಂದರೆ ಪ್ರತಿ ಬಾರಿ ತಂಡದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಗಳೇ ಪಂದ್ಯವನ್ನು ಗೆಲ್ಲಿಸಲು ಸಾಧ್ಯವಿಲ್ಲ. ಆದ್ದರಿಂದ ಅವಶ್ಯಕತೆ ಇದ್ದಾಗ ನಮ್ಮ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಗಳು ಕೂಡ ಜವಾಬ್ದಾರಿಯಿಂದ ಆಡಬೇಕು ಎಂದು ಹೇಳಿದರು. ಸ್ನೇಹಿತರೆ, ನಿಮ್ಮ ಪ್ರಕಾರ ಕೋಚ್ ಗೌತಮ್ ಗಂಭೀರ್ ಅವರು ತಿಳಿಸಿದ ಈ ಕಾರಣಗಳು ಸರಿಯೋ ತಪ್ಪೋ, ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.